ಇದ್ರಲ್ಲಿ ನಾವು ಫಿಶ್ ತವಾ ಫ್ರೈ ಮತ್ತೆ ಫಿಶ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ತೊಳ್ಕೊಳಕ್ಕೆ ಆಗ್ತಾ ಇಲ್ಲ. ಮನೆ ತಗೊಟ್ಟೈತಾನೆ ತೆಗಿತೀವಿ ಅನ್ವಿತಾ. ನೋಡೋಣ ಹೇಗೆ ಬರುತ್ತೆ. ನಿಖಿತಾ ಮತ್ತೆ ನಮ್ಮ ತಂಗಿ ದಿವ್ಯ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡೋಣ. ತವಾ ಫ್ರೈಗೆ ಕೋಟಿಂಗ್ ರೆಡಿ ಆಗಿದೆ. ಇವಾಗ ಇದೆಲ್ಲ ಕಲಿಸ್ಕೊಂಡು ಕೋಟಿಂಗ್ ಮಾಡ್ಕೊಳ್ಳೋಣ. ಸೂಪರ್ ಆಗಿದೆ. ಹೆಣ್ಮಕ್ಳನ್ನ ಅವಾಗವಾಗ ಪ್ರಶಂಸೆ ಮಾಡ್ತಾ ಇದ್ರೆ ಇದೇ ತರ ನಮ್ಗೆ ಟೇಸ್ಟ್ ಆಗಿರೋ ಫುಡ್ ನ ಮಾಡ್ಕೊಡ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತೋಟದ ಮನೆ ಹತ್ರ ಫಿಶ್ ತವಾ ಫ್ರೈ ಮತ್ತೆ ಫಿಶ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಇವತ್ತು ಯಾವ ತರ ಮಾಡ್ತೀವಿ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಮೀನ್ ಬಂದು ಪಾಂಪ್ಲೆಟ್ ಮೀನ್ ಅಂತ ಆಲ್ರೆಡಿ ನಮ್ಮ ಬಾವ ಅವರು ಕಟ್ ಮಾಡಿಸ್ಕೊಂಡು ಎಲ್ಲ ಬಂದಿದ್ದಾರೆ. ಈಗ ತೊಳ್ಕೊತಾ ಇದೀವಿ. ಆಕ್ಚುಲಿ ನಾವು ಇಲ್ಲಿ ದಯಾನಂದ್ರ ಅಂತ ಇದ್ದಾರೆ. ಸೊ ಅವ್ರು ಮೀನು ಮಾರಾಟ ಮಾಡ್ತಾರೆ. ಯಾರಿಗೆಲ್ಲ ಕುದೂರಲ್ಲಿ ಮತ್ತೆ ಹೊರಗಡೆ ಯಾರೆಲ್ಲ ಇದ್ದೀರಾ, ನಿಮ್ಗೆ ಮೀನು ಏನಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಜೀವಂತ ಮೀನು ಜೀವಂತ ಮೀನ್ ಸಿಗುತ್ತೆ ನಿಮ್ಗೆ. ನೀವೇ ಸ್ಪಾಟ್ ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಣ್ಣರ ನೋಡಿ ಜೀವಂತ ಮೀನ್ ತಗೊಂಡು ಹೋಗ್ಬೋದು. ಜೀವಂತ ಮೀನು ಸೆಲೆಕ್ಟ್ ಮಾಡಿ ಅವರೇ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ಲೊಕೇಶನ್ ಬಂದು ಕುದೂರು. ಈಗ ಇದ್ರಲ್ಲಿ ನಾವು ಫಿಶ್ ತವಾ ಫ್ರೈ ಮತ್ತೆ ಫಿಶ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ತೊಳ್ಕೊಂಡಾದ್ಮೇಲೆ ಮೆಲ್ಟ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲಾನು ಕೋಟಿಂಗ್ ಮಾಡಿ. ಫಿಶ್ ಇವಾಗ ತೊಳೆದು ರೆಡಿ ಆಗಿದೆ. ಇವಾಗ ಮಸಾಲೆ ಎಲ್ಲ ಹಾಕೊಂಡು ಕೋಟಿಂಗ್ ಮಾಡ್ಕೊಳ್ಳೋಣ. ಆಗ್ತಾ ಇಲ್ಲ. ಮನೆ ತಗೊಟ್ಟೈತಾನೆ ತೆಗಿತೀವಿ ಅನ್ವಿತಾ. ಅವನು ಬೇಕಲ್ಲ ಬಿಡ್ತೀನಿ. ನಾನು ತೆಗಿತೀನಿ. ಇಶ್ಯೂ ಬಾಳೆ ಎಲೆ ಮೇಲೆ ನಾಲ್ಗೆ ಇಟ್ಕೋಬೇಕಾರೆ ವಾ ತೆಗ್ದ್ಬಿಟ್ರು. ಇವಾಗ ಫಿಶ್ ತವಾ ಫ್ರೈಗೆ ಮತ್ತೆ ಫಿಶ್ ಕಬಾಬ್ಗೆ ಐಟಮ್ ಬೇಕು ನೋಡಿ, ಅದನ್ನ ತಗೋ ಬಂದಿದ್ದೀವಿ. ಇವಾಗ ತವಾ ಫ್ರೈಗೆ ಮತ್ತೆ ಕಬಾಬು ಕಲ್ಸ್ಕೊತೀವಿ. ಇಷ್ಟೇ ನೋಡಿ. ತಲೆ ತವಾ ಫ್ರೈ ಸರಿ ಕಬಾಬ್ ಸಣ್ಣ ಕಟ್ ಮಾಡು ಬನ್ನಿ. ಮೀಡಿಯಂ ಆಗಿ ತಿನ್ನಕ್ಕಲ್ವಾ, ತಿನ್ನಕ್ಕೆ. ಇವಾಗ ತವಾ ಫ್ರೈ ಮಾಡ್ಕೋತೀವಿ. ಇದು ಕಬಾಬ್ಗೆ, ಸರಿನಾ? ಇವಾಗ ಕಲ್ಸ್ಕೊಂಡು ಇಟ್ಕೊಳ್ಳೋಣ. ಸೊ ಈ ತೋಟದ ಮನೆ ಹತ್ರ ನಾವು ಈ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಹೌದು. ಎಲ್ಲಾರು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮನೇಲಿ ಅದಕ್ಕೆ ಬೇಸಿಗೆ ಅಲ್ವಾ, ಮನೇಲಿ ಮಾಡಿ ತಿನ್ಬೇಕಾದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಅದ್ರ ಬದಲು ತೋಟದ ಮನೆ ಹತ್ರ ಬಂದು ಹಿಂಗೆ ಮಾಡ್ಕೊಂಡು ತಿನ್ಕೊಂಡು ಹೋದ್ರೆ ಒಂಥರ ಎಲ್ಲರೂ ಗೆಟ್ ಟುಗೆದರ್ ಎಲ್ಲರೂ ಸೇರಿ ಮಾಡಿ ಟೈಮ್ ಸ್ಪೆಂಡ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದೀವಿ. ನೋಡೋಣ ಹೇಗೆ ಬರುತ್ತೆ. ನಿಖಿತಾ ಮತ್ತೆ ನಮ್ಮ ತಂಗಿ ದಿವ್ಯ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡೋಣ. ಕಬಾಬ್ಗೆ ಮೊಟ್ಟೆ ಇವೆರಡು ತವಾ ಫ್ರೈ ಇರಲಿ. ಕಲ್ಸ್ಕೊಳ್ಳೋಣ. ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಇವಾಗ ಸ್ವಲ್ಪ ಕಾರ್ನ್ಫ್ಲವರ್ನ ಯೂಸ್ ಮಾಡ್ತೀನಿ. ಇದು ಓಪನ್ ಮಾಡಿ ಚಿಲ್ಲಿ ಪೌಡರ್ ಹಾಕ್ತಾ ಇಲ್ಲ, ಇದನ್ನ ಹಾಕಿಲ್ಲ. ಮಿಸ್ ಆಗಿದೆ ನೋಡಿ. ತಲೆ ಹಾಕು ಮಗ್ನೆ. ಮನ್ವಿತ್ ತಲೆ ನಿಂಗೆ ಬೇಕಿ ಹಂಗೆ ತಿಂತೀಯಾ? ಆಗಿದೆ. ಸ್ವಲ್ಪ ಕರಿಬೇವು ಹಾಕೊಂಡು ಮನೆ ಇವಾಗ ರೆಡಿ ಆಗಿದೆ. ಸ್ವಲ್ಪ ಮ್ಯಾರಿನೇಟ್ ಆಗಿದೆ ಅದು. ಇವಾಗ ನಾವು ತವಾ ಫ್ರೈ ರೆಡಿ ಮಾಡ್ಕೊಬಿಡೋಣ. ಇವಾಗ ನಾವು ಫಿಶ್ ತವಾ ಫ್ರೈ ರೆಡಿ ಮಾಡ್ಕೊಬಿಡೋಣ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅದಕ್ಕೆ 2 ಸ್ಪೂನ್ ಹಾಕ್ಲಾ? 2.5 ಸ್ಪೂನ್. ಮತ್ತೆ ಸೇಮ್ ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರ್ನ್ಫ್ಲವರು ಇಲ್ಲಿದೆ. ಬೆಳ್ಳಿಟ್ಟೆ ಇದು ಇರಮ್ಮ ಗರಂ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀವಿ. ಇದಕ್ಕೆ ಕಾರ್ನ್ಫ್ಲವರು ಇಲ್ಲೇ ಇದೆ ನೋಡು, ಹಾಕಿದ್ರಲ್ಲ ಅಷ್ಟೇ. ಬಾಡಿ ಕೊಡು ಚಿಲ್ಲಿ, ಅದನ್ನು ಬಾಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದೆಲ್ಲ ಏನಕ್ಕದು ಮೊಟ್ಟೆ? ಆರ್ಗಾನಿಕ್. ನೋಡಿ ನಮ್ಮ ಮೋಹಿತ್ ಅವರು ಸೀದಾ ಮರದ ಹತ್ರ ಹೋದ್ರು, ಮರದಲ್ಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬಂದು ಡೈರೆಕ್ಟ್ ಆಗಿ ಅಡಿಗೆಗೆ. ಅಂದ್ರೆ ಫ್ರೆಶ್ ಇಲ್ಲೇ ನಮ್ಗೆ ಏನಾದ್ರು ಬೇಕು ಅಂದ್ರೆ ಕರ್ಬೇವಿನ ಸೊಪ್ಪು ಅಂತ ಕರ್ಬೇವಿನ ಸೊಪ್ಪು ಸಿಗುತ್ತೆ. ಬಾಳೆ ಎಲ್ಲ ಬೇಕು ಅಂದ್ರೆ ಇಲ್ಲೇ ಬಾಳೆ ತೋಟನೂ ಕೂಡ ಇಲ್ಲೇ ಇದೆ. ಹೋದ್ರೆ ಹಿಂಗ್ ಕಿತ್ಕೊಂಡ್ ಬಂದು ಸೀದಾ ಹಿಂಗ್ ಹಾಕ್ತಾ ಇರೋದು. ಬೇಕಾ ಅಷ್ಟೇ ತಾನೆ. ಫಿಶ್ಗೆ ಕೋಟಿಂಗ್ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ. ಸ್ವಲ್ಪ ಅಲ್ಲ, ಫಿಶ್ ತವಾ ಫ್ರೈಗೆ ಕೋಟಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ಇದೆಲ್ಲ ಕಲಿಸ್ಕೊಂಡು ಕೋಟಿಂಗ್ ಮಾಡ್ಕೊಳ್ಳೋಣ. ಜಾಸ್ತಿ ಮಂಗಳೂರು ಫೇಮಸ್ ಫಿಶ್ಗೆ ಅಂದ್ರೆ ಜಾಸ್ತಿ ಮಂಗಳೂರು. ಈ ತವಾ ಫ್ರೈ, ಕಬಾಬು, ಜಾಸ್ತಿ ಮೀನ್ ತಿನ್ನೋರೆ ಮಂಗಳೂರು. ಸೊ ನಮ್ದ್ರಲ್ಲೆಲ್ಲ ಏನು ಇಲ್ಲೆಲ್ಲೂ ಸಮುದ್ರ ಇಲ್ಲ. ಮೀನಿನ ಕೆರೆ ಮಾಡ್ಕೊಂಡಿರ್ತಾರೆ, ಮೀನಿನ ತೊಟ್ಟಿ ಮಾಡ್ಕೊಂಡಿರ್ತಾರೆ. ಆ ಕೆರೆಯಲ್ಲಿ ಹೋಗಿ ಮೀನು ಸಾಕಿರ್ತೀವಲ್ಲ ಅಲ್ಲಿಂದ ಎತ್ಕೊಂಡ್ ಬಂದು ಯಾರೋ ಹಿಂಗೆ ದೇಹಣ ಇರ್ತಾರಲ್ಲ, ಇಂಥರ ಯಾರೋ ಒಂದು ಮಳಿಗಿರ್ತಾರೆ. ಸೊ ಆ ಮಳಿಗೆದಾಗ ಹೋಗ್ಬಿಟ್ಟು ಇಲ್ಲಿ ಜೀವಂತವಾಗಿ ಎಲ್ಲೂ ಸಿಗಲ್ಲ, ಸುತ್ತಮುತ್ತ ನಿಮ್ಗೆ ಎಲ್ಲೂ ಸಿಗಲ್ಲ. ಎಲ್ಲ ಸತ್ತಿರದೆ ತಂದು ಮಳಿಗಿರ್ತಾರೆ. ಇವ್ ಜೀವಂತವಾಗಿ ಇರೋದನ್ನ ಹಿಡ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಅಲ್ಲೇ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ನೀವು ಸೀದಾ ತಂದು ಅಡುಗೆ ಮಾಡಿ ನಿಮ್ಗೆ ಏನ್ ಬೇಕೋ ಅಂತ ತಿನ್ಬೋದು. ಇವಾಗೆಲ್ಲ ಇದಕ್ಕೆಲ್ಲ ಕೋಟಿಂಗ್ ರೆಡಿ ಮಾಡ್ತಾ ಇದೀವಿ. ಇದೆಲ್ಲ ಆದ ತಕ್ಷಣ ಮಾಡ್ಕೊಂಡು ತಿಂತಾ ಇರೋದು. ಅಲ್ಲಿ ನಮ್ಮ ಅನ್ವಿತನ್ನ ತಗೊಂಡೋನ್ ಹೊಸ ವಾಚ್ನ ಅದನ್ನೇ ತೋರಿಸ್ತಾ ಇರ್ತಾನೆ. ಜಾತ್ರೆ ವಾಚ್ನೇ ಇದೆ, ಲೈಟಿಂಗ್ ವಾಚ್ ಅದು. ಎಲ್ಲ ಕೋಟಿಂಗ್ ಮಾಡಿ ರೆಡಿ ಆಗಿದೆ. ಸ್ವಲ್ಪ ಇಟ್ಕೊಂಡು ತವಾ ಫ್ರೈ ಮಾಡ್ಕೊಂಡು ತಿಂತಾ ಇರೋದೆ. ಇದೆಲ್ಲ ಸಾಕಾ? ಆಕ್ಚುಲಿ ಇದು ಬೆಸ್ಟ್. ರೆಡಿ ಆಗಿದೆ. ಮಾಡ್ಕೊಂಡು ಆಲ್ರೆಡಿ ಒಲೆ ಎಲ್ಲ ಸಿಮೆಂಟ್ ಕಲ್ಲುಗಳೆಲ್ಲ ಮಡಗಿ. ಸೊ ಇಲ್ಲಿ ಬಂದು ಸೌದೆ ತಂದು ಆಲ್ರೆಡಿ ಕೆಂಡ ಮಾಡಿದ್ದೀನಿ. ಕೆಂಡ ಆಗಿದೆ, ನೋಡ್ತಾ ಇರ್ಬೋದು ನೀವೀಗ. ಓಕೆ, ಈಗ ತವಾ ಮಡಗಿ ಬಿರಿಯಾಕೋರಿಗೆ ಆಯಿಲ್ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸ್ವಲ್ಪ ಹಾಕಿದ್ದೀವಿ ಆಯಿಲ್ನ. ಹಾಕೊಂಡಿದ್ದೆ ಇವಾಗ ಹಂಚು ಕಾದಿದೆ, ಎಣ್ಣೆ ಕಾದಿದೆ. ನಾವು ಕಾಯ್ತಾ ಇದೀವಿ ಬಾಳೆ ಎಲ್ಲ ಇಟ್ಕೊಂಡು. ಅದಾದ ತಕ್ಷಣ ಹಂಗಂಗೆ ಹಾಕೋತಾರೆ. ಇವಾಗ ಫ್ರೈ ಆಗಿದೆ, ಎತ್ಕೊಬಿಡೋಣ. ಎಣ್ಣೆ ತಗೊಳ್ರಿ. ತುಂಬಾ ಸಿಡಿತಿದೆ.
ತವಾ ಫ್ರೈ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಎಲ್ರು ಹೇಗಿದೆ ಅಂತ. ಬಿಸಿ ಬಿಸಿ ಫಿಶ್ ತವಾ ಫ್ರೈ ರೆಡಿ ಆಗಿದೆ ನೋಡಿ. ಹಾಕು ಹಾಕು ಜಾಗ ಇದೆ ಸ್ಪೇಸ್. ಇರಿ ನಾನು ಸರಿ ಮಾಡ್ತೀನಿ. ಇನ್ನೊಂದು ರೌಂಡ್ ಆಗಲಿ. ಫಿಶ್ ತವಾ ಫ್ರೈ ರೆಡಿ ಆಗಿದೆ. ಈಗ ಎಲ್ಲರೂ ಪರವಾಗಿಲ್ಲ ಹೇಳಿ ತಾತ. ಹೆಣ್ಮಕ್ಳು ಇವತ್ತು ಫಿಶ್ ತವಾ ಫ್ರೈ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಫಿಶ್ ತವಾ ಫ್ರೈಗೆ ಮುಂದಾಕ್ತಿದ್ಯಾ ಇದು ಮಾಡಿದ ಗ್ರೀನ್ ಚಟ್ನಿ ಕಾಂಬಿನೇಷನ್ ಆಗಿ ಇಟ್ಕೊಂಡಿರು, ನಾನು ತಿನ್ಸ್ತೀನಿ. ಖಾರ ಇರುತ್ತಿದ್ದು ಬಾಂಜೀರ್ ಬರ್ತದೆ ಆಕ್ಚುಲಿ. ಎದ್ಬಿಟ್ಟು ಫಿಶ್ ಫ್ರೈನ ಎತ್ಕೊಳ್ಳಿ. 3 ರೆಡಿ. ಸೂಪರ್ ಆಗಿದೆ. ತುಂಬ ಧನ್ಯವಾದಗಳು ನಿಖಿತಾ ಮತ್ತೆ ದಿವ್ಯಾಗೆ ನಮಗೋಸ್ಕರ ತೋಟದ ಮನೆಯಲ್ಲಿ ಬಂದು ತವಾ ಫ್ರೈನ ಮಾಡ್ಕೊಟ್ಟಿದ್ದಕ್ಕೆ. ನಿಮ್ಮಿಬ್ಬರದ್ದು ಜಾಸ್ತಿ ಅವರಿಬ್ಬರಿಂದನೇ ಸೊ ನಮ್ಗೆ ಈಗ ತಿಂತಾ ಇರೋದು. ಸೊ ತುಂಬ ಥ್ಯಾಂಕ್ಸ್ ಅವ್ರಿಗೆ. ಹೆಣ್ಮಕ್ಳನ್ನ ಅವಾಗವಾಗ ಪ್ರಶಂಸೆ ಮಾಡ್ತಾ ಇದ್ರೆ ಇದೇ ತರ ನಮ್ಗೆ ಟೇಸ್ಟ್ ಆಗಿರೋ ಫುಡ್ ನ ಮಾಡ್ಕೊಡ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಚೆನ್ನಾಗಿದೆ ತವಾ ಫ್ರೈ, ಫ್ರಾಂಕ್ಲಿ ಹೇಳ್ತಾ ಇದೀವಿ. ಹೀಗೆ ಮಾಡ್ತಾ ಇರಿ, ನಾವು ತಿಂತಾ ಇರ್ತೀವಿ. ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಸಹ ಇದೇ ತರ ಟ್ರೈ ಮಾಡಿ. ಯಾಕಂದ್ರೆ ಮನೇಲಿ ಮಾಡಕ್ಕಾಗಲ್ಲ, ಮನೇಲಿ ಮಾಡಿದ್ರೆ ಹೊಗೆ ತುಂಬಿಕೊಳ್ಳುತ್ತೆ. ತೋಟದ ಮನೇಲಿ ಮಾಡಿ ಈ ತರ ಚಾಪೆ ಹಾಕೊಂಡು ಈ ತರ ಬಾಳೆ ಎಲೆಯಲ್ಲಿ ಮೀನ್ ತಿಂತಾ ಇದ್ರೆ ಮಜಾನೇ ಬೇರೆ, ಟೇಸ್ಟೇ ಬೇರೆ. ಇನ್ನೂ ಫಿಶ್ ಕಬಾಬ್ ರೆಡಿ ಆಗಿಲ್ಲ. ಇದು ರೆಡಿ ಆಗಿತ್ತಲ್ವಾ, ಬಿಸಿ ಬಿಸಿ ತಿನ್ಕೋಬೇಡ ಅಂತ ಇದನ್ನ ತಿಂತಾ ಇದೀನಿ. ಇದು ತಿಂದಾದ್ಮೇಲೆ ಫಿಶ್ ಕಬಾಬ್ ಮಾಡ್ಕೋತೀವಿ. ಚೆನ್ನಾಗಿ ತಿಂತಾ ಇದೀಯಾ? ಫಿಶ್ ಕಬಾಬ್ ಚೆನ್ನಾಗಿ ತಿನ್. ಸೂಪರ್ ಆಗಿದೆ ತಿಳಿದಿದ್ದಾರೆ ಅಕ್ಕ ಅವರು. ಸಕ್ಕತ್ತಾಗಿದೆ ಫಿಶ್ ತವಾ ಫ್ರೈ. ಮ್ಯಾರಿನೇಟ್ ಆಗಿದೆ. ಇವಾಗ ಕಬಾಬ್ ರೆಡಿ ಮಾಡ್ತಿದ್ದೀವಿ. ಎಣ್ಣೆ ಇವಾಗ ಕಾದಿದೆ. ಒಂದೊಂದೇ ಬೇಡ ಇನ್ನು. ಎಲ್ಲರಿಗೂ ಬೇಕು. ನೈಸ್. ಫಿಶ್ ಕಬಾಬ್ ರೆಡಿ ಆಗಿದೆ. ಎಲ್ರೂ ತಿಂತಾ ಇದ್ವಿ. ಫಿಶ್ ಕಬಾಬ್ ಸಖತ್ತಾಗಿದೆ ಫಿಶ್ ಕಬಾಬ್ ಅಂತೂ. ಸೂಪರ್. ಇವತ್ತು ಮಾಡೋ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ತರ ಸಪೋರ್ಟ್ ಟೇಕ್ ಕೇರ್. ಬೈ ಬಾಯ್.